ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಲ್ ಮಾಮ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ ಆ್ಯನಿವರ್ಸರಿ ವ್ಲಾಗ್. ಆ್ಯನಿವರ್ಸರಿ ದಿನ ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನನ್ನ ಆ್ಯನಿವರ್ಸರಿ ದಿನ ಅಷ್ಟೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಲ್ಲ, ಸಿಂಪಲ್ಲಾಗಿ ಇದ್ರೂ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗೇ ಮಾಡಬೇಕು, ಬೇರೆಯವ್ರು ಮಾಡಿರೋ ಥರನೇ ಮಾಡಬೇಕು ಅನ್ನೋದೇನಿಲ್ಲ. ನಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡಿದರೆ ಸಾಕು. ಬೇರೆಯವ್ರನ್ನ ಖುಷಿಪಡ್ಸೋಕ್ಕೋಸ್ಕರ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ. ಯಾವ ಆ್ಯನಿವರ್ಸರಿ ದಿನ ಯಾವ ಥರ ಖುಷಿಯಾಗಿರ್ತೀವಿ, ವರ್ಷ ಪೂರ್ತಿ ಅದೇ ಥರ ಖುಷಿನ ಮೇಂಟೈನ್ ಮಾಡಬೇಕು ಅಂತ ಅಷ್ಟೇ. ನಾವು ಅದೇ ಥರ ಯಾವಾಗಲೂ ಖುಷಿಯಾಗೇ ಇರ್ತೀವಿ, ಯಾವಾಗಲೂ ಹೀಗೆ ಇರ್ತೀವಿ ಅನ್ನೋದೆಲ್ಲ ಸುಳ್ಳು. ಇರೋ ದಿನ ಇರೋದ್ರಲ್ಲೇ ಖುಷಿ ಪಡಬೇಕು ಅಂದ್ಕೊಂಡು ಯಾವಾಗಲೂ ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆ್ಯನಿವರ್ಸರಿ ದಿನ ಬೇಗ ಬೆಳಗ್ಗೆಲೇ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತ ಹೋದ್ವಿ, ಆದರೆ ಬೇಗ ಹೋಗಿದ್ದೀವಿ ಅಲ್ವಾ, ಹಾಗಾಗಿ ಅರ್ಚಕರು ಅಷ್ಟು ಬೇಗ ಪೂಜೆ ಏನು ಮಾಡಲಿಲ್ಲ. ಅಭಿಷೇಕ ಮಾಡ್ತಿದ್ರು ದೇವರಿಗೆ. ನಮ್ಮ ಮನೆಯವರಿಗೆ ಕೂರೋಕ್ಕೂ ಟೈಮ್ ಇರಲಿಲ್ಲ. ಅಷ್ಟು ಬೇಗ ಪೂಜೆಗೆ ಹೋಗಿ ಅಂದರೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಅರ್ಜೆಂಟಲ್ಲೇ ಹೋದ್ವಿ. ಅರ್ಜೆಂಟಲ್ಲೇ ಮನೆಗೆ ಕರ್ಕೊಬಂದು ಬಿಟ್ಟರು. ಹಾಗೆಯೇ ಮನೆಗೆ ಬರೋಷ್ಟೊತ್ತಿಗೆ 9 ಗಂಟೆನೇ ಆಗಿತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಲೇಟೇ ಆಯಿತು. ಇನ್ನು ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅರ್ಚಕರು ಸ್ವಲ್ಪ ಪ್ರಸಾದ ರೀತಿಯಲ್ಲಿ ಹಣ್ಣುಗಳು ಕೊಟ್ಟರು. ನನಗೆ, ನನ್ನ ಮಗನಿಗೆ, ಹಾಗೆ ನಮ್ಮ ಮನೆಯವರಿಗೆ ಹಣ್ಣು ಕೊಟ್ಟರು ಮತ್ತು ಕುಂಕುಮ ಕೊಟ್ಟರು, ಅಕ್ಷತೆ ಹಾಕಿದರು. ಸರಿ ಆಯಿತು, ಅಷ್ಟೇ ಆಗ ನಮಗೆ ಸಿಕ್ಕಿದ್ದು ಅಂದ್ಕೊಂಡು ಸಂಜೆ ಬೇಕಿದ್ದರೆ ಬೇಗ ನೋಡೋಣ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ಮನ್ನು ಮನೆಗೆ ಕರ್ಕೊಬಂದು ಬಿಟ್ಟರು. ನಮ್ಮ ಮನೆಯವರು ಮನೆ ಕರ್ಕೊಬಂದುಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋದರು. ಹಾಗೆ ಸಂಜೆ ಮಧ್ಯಾಹ್ನಕ್ಕೆಲ್ಲ ಏನಾದರೂ ಅಡುಗೆ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ನನ್ನ ಮಗ ಬೇರೆ ಬಿದ್ದು ಕಾಲು ಬೇರೆ ಏಟ್ ಮಾಡ್ಕೊಂಬಿಟ್ಟ ಸಡನ್ನಾಗಿ. ಅದೊಂದು ಬೇಜಾರಾಯಿತು. ಹಾಗೆ ಅವನು ಸಮಾಧಾನ ಮಾಡಿ ಬರೋಷ್ಟೊತ್ತಿಗೆ ಮನೆಯೆಲ್ಲ ಅಂದರೆ ಏನು ಕೆಲಸ ಮಾಡಿರಲಿಲ್ಲ. ಹಾಸಿಗೆ ಅಂತ ಮಡಚಿರಲಿಲ್ಲ, ಒಗ್ದಿರೋ ಬಟ್ಟೆಗಳಿದ್ದು ಅದೆಲ್ಲ ಮಡಚಿರಲಿಲ್ಲ. ದೇವ್ರ ಪೂಜೆ ಮಾಡಿ ಮನೆ ಒರೆಸಿದ್ದೆ ಅಷ್ಟೇ. ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಅವನು ಸಮಾಧಾನ ಮಾಡಿ ಒಂದು ಸ್ವಲ್ಪ ಚಿಕನ್ ಮಟನ್ ತರಿಸಿದ್ವಿ. ಹಾಗಾಗಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು, ಚಿಕನ್ ಫ್ರೈ 2 ಮಾಡಿಟ್ಟು ಅವನು ಸಮಾಧಾನ ಮಾಡಿ ಮಲಗಿದ್ವಿ. ಮಧ್ಯಾಹ್ನ ಮಲ್ಕೊಂಡು ಎದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಹಾಗಿದ್ದರೆ ಬನ್ನಿ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ, ಅವರೇನೋ ಹೇಳ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಫೋಟೋ ತೆಗಿತಿದ್ದೀನಿ ಅಂತ ಸುಮ್ಮನೆ ಅವ್ರಿಗೆ ಹಂಗೆ ಅಂದೆ ಅಷ್ಟೇ. ವೀಡಿಯೋ ಆಗಿತ್ತು. ದೀಪ ಎಲ್ಲ ಹಚ್ಚಿದ್ದಾಯಿತು. ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ಹಾಗೆ ಒಂದು ಲಾಂಗ್ ಡ್ರೈವ್ ಥರ ಹೋಗಿ ವಾಪಸ್ ಬರೋದು. ಯಾವಾಗಲೂ ಅಷ್ಟೇ ನಮ್ಮ ಆ್ಯನಿವರ್ಸರಿ ಇಷ್ಟರಲ್ಲೇ, ಯಾವತ್ತು ಪಾರ್ಟಿ ಗಿರ್ತಿ ಆ ಥರ ಏನಿಲ್ಲ. ಸೊ ಸಿಂಪಲ್ಲಾಗಿ ಪೂಜೆ ಮಾಡೋದು, ಮನೇಲಿ ದೇವಸ್ಥಾನಕ್ಕೆ ಹೋಗೋದು, ಹಾಗೆ ಏನಾದರೂ ಹೊರಗಡೆ ತಿನ್ಕೊಂಬರೋದು ಅಷ್ಟೇ. ಸುಮ್ಮನೆ ನಮ್ಮ ಮನೆಯವರನ್ನ ರೇಗಿಸ್ತಿದ್ದೆ, ಏನೂ ಇಲ್ಲ ನಮ್ಮ ಆ್ಯನಿವರ್ಸರಿಲಿ ಹಾಗೆ ಹೀಗೆ ಅಂತ. ನಿಜಕ್ಕೂ ಎಲ್ಲರೂ ಅದೇ ಥರ ಇರ್ತಾರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಅಂದ್ಕೊತೀನಿ ನಾನು. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ. ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರು. ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ನಮ್ಮ ಏರಿಯಾ ಪಕ್ಕ ದೇವಸ್ಥಾನದ್ದು ಇದಿತ್ತು, ಜಾತ್ರೆ ಥರ. ಸಖತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು. ನಾವು
ಒಂದು ಸ್ವಲ್ಪ ಹಾಗೆ ಲಾಂಗ್ ಡ್ರೈವ್ ಥರ ಹೋಗೋಣ ಅಂದ್ಕೊಂಡು ಹೋದ್ವಿ. ಏರಿಯಾ ಸುತ್ತಿದ್ವಿ, ಚೆನ್ನಾಗಿತ್ತು. ದೇವಸ್ಥಾನಕ್ಕೂ ಹೋದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಪಾನಿಪುರಿ, ಗೋಬಿ ಅವೆಲ್ಲ ತಿಂದ್ವಿ. ಆದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಖತ್ತು ಜನ ಇದ್ದರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪ ಬೇರೆ ಅಳ್ತಾ ಇದ್ದ, ಹಾಗಾಗಿ ಅವನಿಗೆಲ್ಲ ತಿನ್ನಿಸೋದು ಅದೆಲ್ಲ ನಮ್ಮ ಮನೆಯವರು ಅಷ್ಟು ಎಲ್ಲ ಕಡೆ ವಿಡಿಯೋ ಮಾಡ್ತೀನಿ ಅಂದರೆ ಬೈತಾರೆ, ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಹಾಗೆ ನೈಟ್ ಅದು ದೇವಸ್ಥಾನದ ಪೂಜೆ ರೋಡಲ್ಲೆಲ್ಲ ಈ ಥರ ಹಾಕಿದ್ರು, ಬ್ಯಾನರ್ ಕಾಣಿಸ್ತಿದೆ ನೋಡಿ, ಆ ಥರ ಸೂಪರಾಗಿ ಕಾಣಿಸ್ತಿತ್ತು. ದೇವ್ರೇ ಎದ್ದು ಬರೋ ಥರ ಅನಿಸುತ್ತೆ ಅಂತಾರಲ್ಲ, ಆ ಥರನೇ ಕಾಣಿಸ್ತಾ ಇತ್ತು, ಸಖತ್ತಾಗಿತ್ತು. ಹಾಗೆ ನಾನು ಮುಂದೆ ಹೋಗ್ತಾ ದೇವಸ್ಥಾನ ಸಿಗುತ್ತೆ ಅಂತ ಹೋಗ್ತಾ ಇದ್ವಿ, ಸಿಗ್ತಾನೇ ಇರಲಿಲ್ಲ ಆ ದೇವಸ್ಥಾನ. ನಾವು ಬೇರೆ ಒಂದು ಸತಿ ಬಂದಿದ್ದ ದೇವಸ್ಥಾನ ಅಷ್ಟೇ, ಅದು ಗೊತ್ತೇ ಆಗಿರಲಿಲ್ಲ ನಮ್ಗೆ ರೋಡು. ಕನ್ಫ್ಯೂಸ್ ಆಯಿತು, ಮತ್ತೆ ಹಿಂದೆ ಬಂದು ಅಲ್ಲೊಂದು ಶಿವ ಟೆಂಪಲ್ ಇತ್ತು. ಸರಿ ಬಿಡು ಶಿವ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಕರ್ಕೊಂಡು ಹೋದರು. ಟೆಂಪಲ್ ಒಳಗಡೆ ಶಿವನ ಟೆಂಪಲ್ ಅಷ್ಟೇ, ಒಳಗಡೆ ತುಂಬ ದೇವ್ರುಗಳಿದ್ದು, ಸುಬ್ರಹ್ಮಣ್ಯ, ಗಣೇಶ, ಹಾಗೆ ಬಜರಂಗಿ, ಮತ್ತು ಚಾಮುಂಡೇಶ್ವರಿ, ತುಂಬ ಒಳಗಡೆ ತುಂಬ ದೇವಸ್ಥಾನಗಳಿದ್ದು ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಪ್ರಶಾಂತ ವಾತಾವರಣ, ಯಾರು ಜನ ಜಾಸ್ತಿ ಇರಲಿಲ್ಲ. ನಾವು ಹೋದಾಗ ಒಂದು 7:30 ಅನ್ಕೊತೀನಿ. ಪ್ರಶಾಂತ ವಾತಾವರಣ, ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಆಯಿತು. ಹಾಗೆ ಬಂದ್ವಿ. ನನ್ನ ಆ್ಯನಿವರ್ಸರಿಗೆ ಏನು ಬರೀ ಟೆಂಪಲ್ ಸುತ್ತಾರ ಅಂತ ಅಂದ್ಕೊಂಬೇಡಿ, ಬಟ್ಟೆ ಕೊಡಿಸಿದ್ರು ಅಷ್ಟೇ. ನಾನೇ ಬಟ್ಟೆ ಸಾಕು ಅಂತ ಹೇಳಿದೆ. ಇವಾಗ ಗೋಲ್ಡ್ ರೇಟ್ ಎಲ್ಲ ಸಖತ್ತು ಜಾಸ್ತಿ ಅಲ್ವಾ, ಹಾಗಾಗಿ ಗೋಲ್ಡ್ ಏನು ಕೊಡ್ಸೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಕೊಡ್ಸೋಕ್ಕಾದರೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಈ ಸತಿ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಟೆಂಪಲ್ ಒಳಗಡೆ ಬಂದ್ವಿ, ಮತ್ತು ಅರ್ಚನೆ ಮಾಡಿಸಿದ್ವಿ. ಬೆಳಗ್ಗೆಲ್ಲ ಅರ್ಚನೆ ಮಾಡಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಹಾಗೆ ನಮ್ಮ ಮನೆಯವರು ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ಅಂದ್ಕೊಂಡು ಗೋಲ್ಡ್ ಶಾಪಿಗೆ ಕರ್ಕೊಂಡೋದ್ರು. ಅಲ್ಲಿ ಡಿಸೈನ್ಸ್ ಯಾವುದು ಇಷ್ಟ ಆಗಲಿಲ್ಲ. ನಾನು ಒಂದು ರಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ, ಡಿಸೈನ್ಸ್ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ವೀಕ್ ಊರಿಗೆ ಹೋದಾಗ ತೊಗೊಂಡ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ. ಬಂದು ಊಟ ಮಾಡಿ, ಕೇಕೇನು ಕಟ್ ಮಾಡಲಿಲ್ಲ, ಕೇಕ್ ಬೇಡ ಅಂತ ನಾನೇ ಹೇಳಿದ್ದೆ. 3 ಜನ ಇದ್ದು, ಹಾಗೆ ಒಂದು ಸ್ವಲ್ಪ ಕೆಮ್ಮಿತ್ತು ಊರಿಂದ ಬಂದಾಗಲಿಂದ ನೀರು ವ್ಯತ್ಯಾಸಕ್ಕೆ, ಅದಕ್ಕೆ ಬೇಡ ಅಂತ ಹೇಳಿದೆ. ಕೇಕೇನು ಕಟ್ ಮಾಡಲಿಲ್ಲ, ಆರಾಮಾಗಿ ಊಟ ಮಾಡಿ ಮಲ್ಕೊಂಡ್ವಿ. ಇಷ್ಟೇ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಈ ವರ್ಷ ಇಷ್ಟೇ ಮಾಡಿರೋದು, ನೋಡೋಣ ನೆಕ್ಸ್ಟ್ ಇಯರಿಗಾದ್ರೂ ಚೆನ್ನಾಗಿ ಮಾಡ್ಕೊತೀವ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.